ಚುನಾವಣೆಯಲ್ಲಿ ಸೋತಂತ ಅಣ್ಣಾಮಲೈಗೂ ಕೂಡ ಒಲಿಯುತ್ತಾ ಸಚಿವ ಸ್ಥಾನ. ಅಣ್ಣಾಮಲೈಗೂ ಕೂಡ ಪ್ರಧಾನ ಕಚೇರಿಯಿಂದ ಕರೆ ಬಂದಿದೆ. ಹೀಗಾಗಿ ಅವರು ಅಟೆಂಡ್ ಕೂಡ ಆಗಿದ್ದಾರೆ. ಹೀಗಾಗಿ ಮೋದಿ ಸಂಪುಟದಲ್ಲಿ ತಮಿಳುನಾಡಿನ ಅಣ್ಣಾಮಲೈಗೆ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಐಪಿಎಸ್ ಅಧಿಕಾರಿ ಆಗಿದ್ದರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣಕ್ಕೆ ಇಳಿದಂತ ಅಣ್ಣಾಮಲೈ ಆಯ್ಕೆ ಮಾಡಿಕೊಂಡಿದ್ದು ಬಿಜೆಪಿ ಪಕ್ಷವನ್ನ. ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟುವಂತ ಪಣ ತೊಟ್ಟು ರಾಜ್ಯಾಧ್ಯಕ್ಷರಾಗಿದ್ದರು. ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಾರೆ, ಎಷ್ಟು ಫೇಲ್ ಆಗಿದ್ದಾರೆ ಅನ್ನೋದಕ್ಕಿಂತ ಒಂದು ಪ್ರಯತ್ನ ಇದೆ. ಕೊಯಮತ್ತೂರಿನಿಂದ ಸ್ಪರ್ಧೆ ಮಾಡಿ ಅಣ್ಣಾಮಲೈ ಸ್ವತಃ ಸೋತಿದ್ದಾರೆ. ಅಣ್ಣಾಮಲೈ ಜೊತೆಗೆ ಸ್ಪರ್ಧೆ ಮಾಡಿದ್ದಂಥ ಅಷ್ಟೂ ಕ್ಷೇತ್ರಗಳಲ್ಲೂ ಕೂಡ ಹೀನಾಯ ಸೋಲಾಗಿದೆ. ಆದರೂ ಕೂಡ ಅಣ್ಣಾಮಲೈಯವರ ಶ್ರಮವನ್ನು ಇಲ್ಲಿ ಗುರುತಿಸಿದಂತೆ ಕಾಣಿಸ್ತಾ ಇದೆ. ಅಣ್ಣಾಮಲೈ ಅವರಿಗೆ ಖಾತೆ ಅಂದರೆ ಸಚಿವ ಸ್ಥಾನ ಕೊಡೋದ್ರ ಮೂಲಕ ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಗಟ್ಟಿಯುತವಾಗಿ ಬೆಳೆಸುವಂಥ ತೀರ್ಮಾನವನ್ನು ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಅಣ್ಣಾಮಲೈ ರಾಜಕೀಯವಾಗಿ ಎಷ್ಟು ಶಕ್ತಿಯನ್ನು ವೃದ್ಧಿಸಿಕೊಂಡಿದ್ದಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಭವಿಷ್ಯತ್ವದಲ್ಲಿ ಹೆಚ್ಚಿನ ಬಲವನ್ನು ಪಡೆದುಕೊಳ್ಳಬೇಕು ಅಂದರೆ ಯುವಕರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗತ್ತೆ. ಡಿ ಎಂ ಕೆ ಅತ್ಯಂತ ಬಲಯುತವಾಗಿರುವಂಥ ಜಾಗದಲ್ಲಿ ಹೋರಾಟ ಮಾಡಲಿಕ್ಕೆ ಶಕ್ತಿಯನ್ನು ತುಂಬಬೇಕಾಗತ್ತೆ. ಹೀಗಾಗಿ ದ್ರಾವಿಡ ಪಕ್ಷಗಳ ಜೊತೆ ರಾಷ್ಟ್ರೀಯ ಪಕ್ಷಗಳು ಹೋರಾಟ ಮಾಡೋದಿದೆಯಲ್ಲ, ಅದು ತಮಿಳುನಾಡಿನಲ್ಲಿ ಅಸಾಧ್ಯ ಅಂತ ಮತ್ತೆ 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 ಸಾಬೀತಾಗ್ತಾ ಹೋಗ್ತಾ ಇದೆ. ಅಂತಹ ಮರಳುಗಾಡಿನಲ್ಲಿ ಅಥವಾ ಬರಡು ಭೂಮಿಯಲ್ಲಿ ಬಿ ಜೆ ಪಿಗೆ ಅದು ಬರಡು ಭೂಮಿ, ಅಲ್ಲಿ ಒಂದು ಪ್ರಯತ್ನ ಶಕ್ತಿ ಕೊಟ್ಟರೆ ಬಿ ಜೆ ಪಿ ಏನಾದರೂ ಅಸ್ತಿತ್ವ ಕಂಡುಕೊಳ್ಬೋದಾ, ಅಲ್ಲಿ ಉಳಿದುಕೊಳ್ಬೋದಾ? ಈ ನಿಟ್ಟಿನಲ್ಲಿ ಪ್ರಧಾನಿ ಒಂದು ತೀರ್ಮಾನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಣ್ಣಾಮಲೈಗೆ ಸಚಿವ ಸ್ಥಾನ ಕೊಡೋದರ ಹಿಂದೆಯೂ ಕೂಡ ಅನೇಕ ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ.